ಕಲಿಕೆ ಆನ್ಲೈನ್ಗೆ ಸ್ವಾಗತ. ನಾನು ಆದರ್ಶ್. ಬನ್ನಿ ಕ್ಲಾಸ್ 9ನ ಪಾಲಿನಾಮಿಯಲ್ಸ್ ಚಾಪ್ಟರ್ನ 2ನೇ ಎಕ್ಸಸೈಸನ್ನು ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 4. ಫೈಂಡ್ ದಿ ಝೀರೋ ಆಫ್ ದಿ ಪಾಲಿನಾಮಿಯಲ್ ಇನ್ ಈಚ್ ಆಫ್ ದಿ ಫಾಲೋಯಿಂಗ್ ಕೇಸಸ್. ಅಂದರೆ ಏನು ಕೇಳಿದ್ದಾರೆ, ಒಂದು ಪಾಲಿನಾಮಿಯಲ್ ಕೊಟ್ಬಿಟ್ಟು ಅದರದ್ದು ಝೀರೋ ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಸೊ ಆಗ ಪಾಲಿನಾಮಿಯಲನ್ನು ಝೀರೋಗೆ ಈಕ್ವೇಟ್ ಮಾಡಬೇಕು. ಸೊ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂತ ಕೊಟ್ಟಿದ್ದಾರೆ. ಅದನ್ನು ಝೀರೋಗೆ ಈಕ್ವೇಟ್ ಮಾಡಿ. ಸೊ ಎಕ್ಸ್ ಪ್ಲಸ್ 5 ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಪ್ಲಸ್ 5 ಈ ಕಡೆಗೆ ಟ್ರಾನ್ಸ್ಪೋಸ್ ಆಗುತ್ತೆ. ಸೊ ಅದು ಎಕ್ಸ್ ಈಸ್ ಈಕ್ವಲ್ ಟು -5. ಸೊ -5 ಇಸ್ ದಿ ಝೀರೋ ಆಫ್ ದಿ ಪಾಲಿನಾಮಿಯಲ್. ಎರಡನೇದು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ 5 ಈಕ್ವಲ್ ಟು ಝೀರೋ ಮಾಡ್ಕೊಳ್ಳಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು 5. ಸೊ 5 ಇಸ್ ದಿ ಝೀರೋ ಆಫ್ ದಿ ಪಾಲಿನಾಮಿಯಲ್ ಎಕ್ಸ್ ಮೈನಸ್ 5. ಮೂರನೇ ಕ್ವಶನ್ನು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಪ್ಲಸ್ 5. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಪ್ಲಸ್ 5. ಸೊ ಪಿ ಆಫ್ 2x ಪ್ಲಸ್ 5ಅನ್ನು ಈ ಝೀರೋಗೆ ಈಕ್ವೇಟ್ ಮಾಡಿ. ಸೊ ಏನಾಗುತ್ತೆ, 2x ಈಸ್ ಈಕ್ವಲ್ ಟು -5 ಆಗುತ್ತೆ. ನೆಕ್ಸ್ಟು ಡಿವೈಡ್ ಬೋತ್ ಸೈಡ್ಸ್ ಬೈ 2. ಡಿವೈಡ್ ಬೋತ್ ಸೈಡ್ಸ್ ಬೈ 2. ಆಗೇನಾಗುತ್ತೆ, 2x ಬೈ 2 ಆಗುತ್ತೆ ಈಸ್ ಈಕ್ವಲ್ ಟು -5 ಬೈ 2 ಆಗಿರುತ್ತೆ. ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ಯು ಆರ್ ಲೆಫ್ಟ್ ವಿತ್ ಎಕ್ಸ್ ಈಸ್ ಈಕ್ವಲ್ ಟು -5 ಬೈ 2. ಸೊ -5 ಬೈ 2 ಇಸ್ ದಿ ಝೀರೋ ಆಫ್ ದಿಸ್ ಪಾಲಿನಾಮಿಯಲ್. ನಾಲ್ಕನೇ ಲೆಕ್ಕ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3x ಮೈನಸ್ 2. 3x ಮೈನಸ್ 2 ಇಸ್ ಈಕ್ವಲ್ ಟು ಝೀರೋ ಮಾಡಿ. ಸೊ 3x ಈಸ್ ಈಕ್ವಲ್ ಟು 2 ಆಗುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 2/3 ಆಗುತ್ತೆ. ನೆಕ್ಸ್ಟು ಐದನೇ ಲೆಕ್ಕ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3x. ಸೊ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3x ಈಸ್ ಈಕ್ವಲ್ ಟು 0. ಸೊ 3x ಈಸ್ ಈಕ್ವಲ್ ಟು 0 ಆಗಿರಬೇಕು. 3 ಇಸ್ ಎ ಕಾನ್ಸ್ಟೆಂಟ್. ದೇರ್ ಫೋರ್ ಎಕ್ಸ್ ವ್ಯಾಲ್ಯೂ 0 ಆಗಿದ್ದಾಗ ಮಾತ್ರ ಈ ಪಾಲಿನಾಮಿಯಲ್ ವ್ಯಾಲ್ಯೂ 0 ಆಗುತ್ತೆ. ದೇರ್ ಫೋರ್ ಎಕ್ಸ್ ಈಸ್ 0. ನೆಕ್ಸ್ಟು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ax ವೇರ್ a ಈಸ್ ನಾಟ್ ಈಕ್ವಲ್ ಟು 0. ಇದು ಹಿಂದಿನ ಲೆಕ್ಕದ ಥರನೇ ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು a ಇಂಟು ಎಕ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ a 0 ಆಗಿರಲ್ಲ. ಸೊ ಈ ವ್ಯಾಲ್ಯೂ ax 0 ಆಗಬೇಕು ಅಂದರೆ ಎಕ್ಸ್ ವ್ಯಾಲ್ಯೂ 0 ಆಗಿರಲೇಬೇಕು. ನೆಕ್ಸ್ಟು ಏಳನೇದು ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು cx ಪ್ಲಸ್ ಡಿ. ಸಿ ಈಸ್ ನಾಟ್ ಈಕ್ವಲ್ ಟು 0 ಆ್ಯಂಡ್ ಸಿ ಆ್ಯಂಡ್ ಡಿ ಆರ್ ರಿಯಲ್ ನಂಬರ್ಸ್ ಅಂತ ಕೇಳಿದ್ದಾರೆ. ಸೊ ಇದರದ್ದು 0 ಕಂಡುಹಿಡಿಯೋದು. ಪಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು cx ಪ್ಲಸ್ ಡಿ ಈಸ್ ಈಕ್ವಲ್ ಟು 0 ಆಗುತ್ತೆ. cx ಈಸ್ ಈಕ್ವಲ್ ಟು ಮೈನಸ್ ಡಿ. ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಡಿ ಬೈ ಸಿ. ಮೈನಸ್ ಡಿ ಬೈ ಸಿ ಇಸ್ ದಿ ಝೀರೋ ಆಫ್ ದಿಸ್ polynomial. Hope you have understood this question. This completes the second exercise. If you like this video, please like and subscribe to my channel Kalike Online and also share it with your friends. Thank you.